ಪ್ರಧಾನವಾಗಿ ತೀರ್ಥಕ್ಷೇತ್ರಗಳ ವರ್ಣನೆ, ಮಹಿಮೆಗಳ ವರ್ಣನೆ ಅದು ಹಿಂದೆಯೂ ನಡೆದಿತ್ತು, ಇವತ್ತೂ ನಡೀತದೆ, ಮುಂದೆಯೂ ನಡೀಲಿಕ್ಕಿದೆ. ಸ್ಕಂದ ಪುರಾಣದಲ್ಲಿ ಪ್ರಾಯಶಃ ಈ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ವರ್ಣಿಸುವ ಮೂಲಕನೇ ಅನೇಕ ತತ್ವಗಳನ್ನು, ಅನೇಕ ಸಾಧಕರನ್ನು ನಮಗೆ ತೋರಿಸಿಕೊಡ್ತಾ ಇದೆ ಪುರಾಣ. ಈ ಭಾಗದಲ್ಲಿ ಪ್ರಧಾನವಾಗಿ ಬ್ರಹ್ಮಕಾಂಡ, ಈ ಭಾಗಕ್ಕೆ ಬ್ರಹ್ಮಕಾಂಡ ಅಂತ ಹೆಸರು. ಇಲ್ಲಿ ಮೊದಲಿಗೆ ಸೇತು ಮಾಹಾತ್ಮ್ಯವನ್ನು ಹೇಳ್ತಾರೆ. ಋಷಿಗಳು ಕೇಳ್ತಾರೆ ಸೂತರ ಬಳಿ, ಕಥಂ ಲಪ್ಸ್ಯಾಮಹೇ ಕಥಂ ವಾ ಲಪ್ಸ್ಯತೆ ಮುಕ್ತಿ ಜೀವಾನಾಂ ಭವಸಾಗರಾತ್ ಕಥಂ ಹರೌ ವಾಪಿ ನೃಣಾಂ ಭಕ್ತಿ ಪ್ರಜಾಯತೆ ಅಂತ. ನೀವೀಗ ನಮಗೆ ಹೇಳಬೇಕಾದದ್ದು ಏನು? ಜೀವರಿಗೆ ಭವಸಾಗರದಿಂದ, ಕಷ್ಟಕೋಟಲೆಗಳಿಂದ ಮುಕ್ತಿಯಾಗುವುದು ಹೇಗೆ, ಮತ್ತು ಹರೌಚ ಭಕ್ತಿ ಅಂತ. ಹರನಲ್ಲಿ ಹರಿಯಲ್ಲಿ ಇಬ್ಬರಲ್ಲೂ ಕೂಡ ಭಕ್ತಿ ಹೇಗೆ ಉಂಟಾಗ್ತದೆ. ಕೇನ ಸಿದ್ಧೇತ ಚ ಫಲಂ ಕರ್ಮಣ ತ್ರಿವಿಧಾತ್ಮನಃ, ಕಾಯಿಕ, ವಾಚಕ, ಮಾನಸಿಕವಾದಂತಹ 3 ರೀತಿಯ ಕರ್ಮಗಳಿಗೆ ಫಲ ಹೇಗೆ ಉಂಟಾಗ್ತದೆ, ಹೀಗೆ ಎಲ್ಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಯದ್ಯಪಿ ಕೆಲವು ಬಾರಿ ಶೈವ ತತ್ವದ ಬಗ್ಗೆ ಹೇಳಿದಾಗ ಶಿವತತ್ವವನ್ನೇ ಪ್ರಧಾನ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದುಕೊಂಡು ಆ ವಿಷಯದಲ್ಲಿ ವೈಷ್ಣವರು ಅಂತ ಅನ್ನಿಸಿಕೊಂಡವರಿಗೆ, ನಿಜವಾದ ತತ್ವವನ್ನು ತಿಳಿಯದವರಿಗೆ ಅಹಿತ ಅಂತ ಅನ್ನಿಸ್ಬೋದು. ಅಥವಾ ವಿಷ್ಣುವಿನ ಪಾರಮ್ಯವನ್ನು ಹೇಳುವಾಗ ಶೈವ ತತ್ವವನ್ನೇ ನಂಬಿದವರಿಗೆ ಸ್ವಲ್ಪ ಕಹಿ ಅಂತ ಅನ್ನಿಸ್ಬೋದು. ಕೆಲವು ವರ್ಗಗಳೇ ಯಥಾರ್ಥವಾದಂತಹ ವಿಚಾರವನ್ನು ತಿಳಿಯದವರು ವಿಷ್ಣುವಿಗೆ ಮತ್ತು ರುದ್ರನಿಗೆ ಪರಸ್ಪರ ವೈರುಧ್ಯವನ್ನು ಚಿಂತಿಸುವವರೂ ಇದ್ದಾರೆ. ಯದ್ಯಪಿ ಇಲ್ಲ ಪಯಸ್ಯುಪಹಿತಂ ಘೃತಮಿವ ಶ್ರಿಯೋವಲ್ಲಭಂ ಎಂಬಂತೆ ಅವರಿಬ್ಬರೂ ಕೂಡ ಪರಸ್ಪರ ಸ್ವಲ್ಪನೂ ಭಿನ್ನಮತ ಇಲ್ಲದೆ, ವೈರತ್ವ ಇಲ್ಲದೆ ಪರಸ್ಪರ ಆತ್ಮೀಯತೆಯಿಂದ ಇರ್ತಾರೆ. ಆದರೆ ಭಕ್ತ ಜನತೆ ಮೂಢರಾಗಿದ್ದಲ್ಲಿ, ಕೇವಲ ಕಣ್ಣಿನ ನೇರಕ್ಕೆ ಮಾತ್ರ ಚಿಂತನೆ ಮಾಡಿದಲ್ಲಿ, ವಿಶಾಲ ದೃಷ್ಟಿಯಿಂದ ವಾಕ್ಯಗಳನ್ನು ಅರ್ಥೈಸಿಕೊಳ್ಳದೇ ಇದ್ದಲ್ಲಿ ಈ ವಿಭಾಗದ ಯೋಚನೆ ಬರುವುದಿದೆ. ಯದ್ಯಪಿ ಈ ರೀತಿ ಬರಬಾರದು. ಶೈವ ವೈಷ್ಣವರಲ್ಲಿ ಎಂದಿಗೂ ಕೂಡ ವಿಭಾಗ ಅಥವಾ ಪ್ರದ್ವೇಷ ಅದು ಸರಿಯಲ್ಲ. ಯಾಕೆ? ಶಿವ ವಿಷ್ಣು ಇವರ ಮಧ್ಯೆಯೇ ಭಿನ್ನಮತ ಇಲ್ಲ, ದ್ವೇಷ ಇಲ್ಲ, ಇರುವರು ಚೆನ್ನಾಗಿ ಇಬ್ಬರನ್ನು ಕೂಡ ಅರ್ಥೈಸಿಕೊಂಡಿದ್ದಾರೆ. ಹಾಗಿರುವಾಗ ಭಕ್ತರಲ್ಲಿ ಯಾಕೆ? ಆದ್ದರಿಂದ ಭಕ್ತರಿಗೂ ಕೂಡ ಪರಸ್ಪರ ಸಂಬಂಧ ಚೆನ್ನಾಗಿರಬೇಕು, ವೈಮನಸ್ಯಾದಿಗಳಿರಬಾರ್ದು. ಈ ಹಿಂದೆ ಅನೇಕ ವೈಷ್ಣವ ತತ್ವಗಳನ್ನು ಹೇಳಿದ್ದಾರೆ, ಶೈವ ತತ್ವಗಳನ್ನು ಹೇಳಿದ್ದಾರೆ. ಇದೀಗ ಈ ಪ್ರಕರಣದಲ್ಲಿ ಇಬ್ಬರೂ ಒಟ್ಟಾಗಿರತಕ್ಕಂತಹ ಒಂದು ಕ್ಷೇತ್ರದ ಮಹಿಮೆಯನ್ನು ಹೇಳಿಕೊಟ್ಟಿದ್ದಾರೆ. ಅದುವೇ ಸೇತು, ರಾಮಸೇತು. ಈ ಋಷಿಗಳ ಪ್ರಶ್ನೆಗೆ ಸೂತ ಪುರಾಣಿಕರು ಉತ್ತರಿಸುವವರಾಗಿ ಅವರು ಹೇಳ್ತಾರೆ, ಅಸ್ತಿ ರಾಮೇಶ್ವರಂ ನಾಮ ಸೇತುಪ ಚಿತ್ರಿತಂ ಮನೋ ನಿಯಮ್ಯ ವಿಪ್ರೇಂದ್ರಾಹ ಶೃಣುಧ್ವಂ ಭಕ್ತಿಪೂರ್ವಕಂ. ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ರಾಮೇಶ್ವರ ಎಂಬ ಒಂದು ಕ್ಷೇತ್ರ ಇದೆ, ಅಲ್ಲಿ ಸೇತು ಇದೆ. ಈ ಕ್ಷೇತ್ರ ವಿಷ್ಣು ಮತ್ತು ಶಿವ ಇರುವರ ಕ್ಷೇತ್ರನೂ ಆಗಿದೆ. ಆದ್ದರಿಂದ ಎಲ್ಲ ಭಕ್ತರು ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ರುದ್ರನನ್ನು ಮಾತ್ರ ಉಪಾಸನೆ ಮಾಡುವ ಹಾಗೂ ಇಲ್ಲ, ರಾಮನನ್ನು ಮಾತ್ರ ಉಪಾಸನೆ ಮಾಡುವ ಹಾಗಿಲ್ಲ. ಯಾರು ರಾಮೇಶ್ವರ ಯಾತ್ರೆ ಮಾಡ್ತಾರೆ, ಆ ರಾಮೇಶ್ವರದ ಯಾತ್ರೆಯ ವಿಧಿಯನ್ನು ಮುಂದೆ ಸ್ಕಂದ ಪುರಾಣ ನಿರೂಪಣೆ ಮಾಡ್ತದೆ. ಅಲ್ಲಿ ಅನೇಕ ತೀರ್ಥಗಳು, ಕ್ಷೇತ್ರಗಳು, ಇವುಗಳಲ್ಲಿ ಎಲ್ಲದರದ್ದೂ ದರ್ಶನವನ್ನು ಮಾಡಿದರೆ, ಸೇವೆಯನ್ನು ಮಾಡಿದರೆ ತೀರ್ಥಕ್ಷೇತ್ರ ಯಾತ್ರೆ ಪೂರ್ಣವಾಗ್ತದೆ. ಉದಾಹರಣೆಗೆ ಉಡುಪಿ ರಜತಪೀಠಪುರ ಕ್ಷೇತ್ರವನ್ನು ಯಾತ್ರೆಯನ್ನು ಮಾಡುವುದಾದರೆ ಕೇವಲ
ಕೃಷ್ಣನನ್ನು, ಪ್ರಾಣದೇವರನ್ನು, ಮಧ್ವಾಚಾರ್ಯರನ್ನು ದರ್ಶನ ಮಾಡಿದರೆ ಹೋದರೆ ಸಾಕಾ? ಇಲ್ಲ. ಇಲ್ಲಿ ಅನಂತಾಸನ, ಚಂದ್ರಮೌಳೀಶ್ವರ ಇವರೆಲ್ಲರದ್ದು ಕೂಡ ದರ್ಶನ ಮಾಡಬೇಕು. ಆಗ ತೀರ್ಥಕ್ಷೇತ್ರ ಯಾತ್ರೆ ಅಥವಾ ದಿನವೂ ಈ ದೇವರ ದರ್ಶನ ಮಾಡಿದರೆ ಅದು ಸಫಲವಾಗ್ತದೆ. ಇಲ್ಲ ಅಂದರೆ ಅದು ಏಕದೇಶ ಮಾತ್ರ. ಹಾಗೆಯೇ ರಾಮೇಶ್ವರದ ಯಾತ್ರೆಯಲ್ಲಿ ಇದೆಲ್ಲವೂ ಕೂಡ ಒಳಗೊಳ್ಳುತ್ತದೆ. ಆದ್ದರಿಂದ ರಾಮೇಶ್ವರ ಕ್ಷೇತ್ರದ ಮಹತ್ವವನ್ನು ಮುಂದೆ ಹೇಳುವವರಾಗ್ತಾರೆ. ರಾಮೇಶ್ವರದ ಸೇತುಬಂಧ ಇದೆಲ್ಲ ಎಲ್ಲ ಕಡೆ ಪ್ರಚಲಿತದಲ್ಲಿ ಇರುವಂತಹ ವಿಷಯವೇ. ರಾಮದೇವರು ಸೇತುವೆಯನ್ನು ನಿರ್ಮಾಣ ಮಾಡಿದರು ಕಪಿಗಳಿಂದ. ಮುಂದೆ ರಾವಣನ ವಧೆಯನ್ನು ಮಾಡಿ ಮತ್ತೆ ಬಂದರು, ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು. ಇದೆಲ್ಲ ಸಾಮಾನ್ಯವಾಗಿ ಉಳಿದೆಡೆ ಇರುವಂತೆ ಕಥೆ ಇದೆ. ಆದ್ದರಿಂದ ಅದನ್ನು ಹೆಚ್ಚು ಮುಟ್ಲಿಕ್ಕೆ ಹೋಗದೆ ಈ ಗಂಧಮಾದನ ಪರ್ವತದಲ್ಲಿ ಅನೇಕ ತೀರ್ಥಗಳಿದ್ದಾವೆ. ಆ ತೀರ್ಥಗಳಲ್ಲಿ ಒಂದು ತೀರ್ಥದ ಮಹಾತ್ಮೆಯನ್ನು ನಾವು ನೋಡೋಣ. ಅನೇಕ ತೀರ್ಥಗಳ ಚಿತ್ರಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಗಂಗಾ ಯಮುನಾ ಗಯಾತೀರ್ಥ ಅಂತ. ಇದರ ಮಹತ್ವವನ್ನು ಈ ಪುರಾಣದಲ್ಲಿ ಸೂತ ಪ್ರಾಣಿಕರು ವಿವರಿಸ್ತಾರೆ. ಏನದರ ವಿಶೇಷತೆ, ಆ ತೀರ್ಥದ ಉತ್ಪತ್ತಿ ಹೇಗಾಯಿತು ಅಂತ ಕೇಳಿದರೆ, ಹಿಂದೆ ರೈಕ್ವ ಎಂಬ ಒಬ್ಬ ಸಾಧಕ ಇರ್ತಾನೆ. ತುಂಬ ಅನೇಕ ಕಾಲದಿಂದ ತಪಸ್ಸು ಮಾಡ್ತಾ ಇದ್ದವ. ಆತನಿಗೆ ಯಮುನಾ, ಸರಸ್ವತಿ ಹಾಗೂ ಈ ಗಯಾ ಈ ಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಆಸೆ ಆಯಿತು. ಆದರೆ ಅವನಿಗೆ ಅದು ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಕೇಳಿದರೆ, ತಪಸ್ಸ ದುಶ್ಚರಂ ಕುರುವನ್ ನ್ಯವಸತ್ ತಪಸಾನ್ನಿಧಿ ದೀರ್ಘಕಾಲಂ ತಪಃಕುರುವನ್ ಸವೈ ರೈಕೋ ಮಹಾಮುನಿ. ಅವನು ದೀರ್ಘಕಾಲದಿಂದ ತಪಸ್ಸನ್ನು ಮಾಡ್ತಾ ಇದ್ದವ. ಜನ್ಮನ ಪಂಗುರೇವಾಸೀತ್ ರೈಕೋ ನಾಮ ಮಹಾಮುನಿ. ಅವನು ಅಷ್ಟು ದೂರದ ಕ್ಷೇತ್ರಗಳಿಗೆ ಹೋಗಿ ಬರಲಿಕ್ಕೆ ಅಸಾಧ್ಯನಾಗಿದ್ದ, ಅಶಕ್ತನಾಗಿದ್ದ. ಯಾಕೆ ಅಶಕ್ತ ಅಂತ ಕೇಳಿದರೆ, ಅವನು ಜನ್ಮನಾ ಪಂಗು, ಜನ್ಮದಿಂದಲೇ ಅವನಿಗೆ ಕಾಲುಗಳಿಲ್ಲ. ಆದ್ದರಿಂದ ನಡಿಲಿಕ್ಕಾಗುವುದಿಲ್ಲ. ಕೈಕಾಲುಗಳು ಸರಿ ಇಲ್ಲದಿದ್ದರೂ ಕೂಡ ಎಂತಹ ತಪಸ್ಸನ್ನು, ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ಈ ವ್ಯಕ್ತಿ ರೈಕೋ ಒಬ್ಬ ಸಾಕ್ಷಿ. ಪಂಗುತ್ವಾತ್ ಅಸಮರ್ಥೋಭೂತ್ ಗಂತುಂ ತೀರ್ಥಾನಿ ಅಸೌ ಮುನಿ. ಆದ್ದರಿಂದ ಅವನಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಹತ್ತಿರದ ಜಾಗಗಳಿಗೆ ಹೋಗಿ ಬರ್ತಾ ಇದ್ದ. ಹೇಗೆ ಕಾಲುಗಳಿಲ್ಲದವ ಹೇಗೆ ಹೋಗ್ತಾನೆ ಅಂದರೆ, ಅವನಿಗೆ ಒಂದು ಗಾಡಿ ಇದೆ, ಎತ್ತಿನ ಗಾಡಿ ಇದೆ. ಆ ಗಾಡಿಯಲ್ಲಿ ಆತ ಯಾವಾಗಲೂ ಕೂಡ ಸಂಚರಿಸ್ತಾನೆ. ಆದ್ದರಿಂದ ಸಯುಕು ಎಂಬುದಾಗಿ ಅವನಿಗೆ ಹೆಸರಾಯಿತು. ಸಯುಗ್ವ ಅಂತವನನ್ನು ಕರೀತಾ ಇದ್ರು. ಸಯುಗ್ವೇತಿ ಶಕಟಂ ಪ್ರೋಕ್ತಂ ಸತೇನ ಸಹ ವರ್ತತೆ. ಅವನು ಆ ಶಕಟದೊಂದಿಗೆ, ಗಾಡಿಯೊಂದಿಗೆ ಯಾವತ್ತೂ ಇರ್ತಾ ಇದ್ದದ್ರಿಂದ ಅವನಿಗೆ ಸಯುಗ್ವ ಎಂಬುದಾಗಿಯೂ ಕೂಡ ಹೆಸರಾಯಿತು. ನಿಜವಾದ ಹೆಸರು ರೈಕ್ವ. ಅವನಿಗೆ ಎಂತಹ ದೊಡ್ಡ ತಪಸ್ವಿ ಅಂತ ಕೇಳಿದರೆ, ಗ್ರೀಷ್ಮಕಾಲ, ಗ್ರೀಷ್ಮ ಋತು, ಬೇಸಿಗೆ ಕಾಲದಲ್ಲಿ ಪಂಚ ಅಗ್ನಿಗಳ ಮಧ್ಯೆ ನಿಂತು ತಾನು ತಪಸ್ಸು ಮಾಡ್ತಾ ಇದ್ದ. ಇನ್ನು ಚಳಿಗಾಲ, ಮಳೆಗಾಲಗಳಲ್ಲಿ ತಾನು ನೀರಿನಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದ. ಹೀಗೆ ತನ್ನ ಜೀವನ ಅಂದರೆ ತಪಸ್ಸೆ. ಸರಿಯಾದಂತಹ ಆಹಾರಾದಿಗಳನ್ನು ಕೂಡ ಸ್ವೀಕಾರ ಮಾಡದೆ ತುಂಬ ಕೃಶನಾಗಿದ್ದ. ದೇಹದ ಪೋಷಣೆಯಲ್ಲಿ ಆತ ಮಗ್ನನಾಗಿರಲಿಲ್ಲ. ಆದ್ದರಿಂದ ಏನಾಯಿತು, ಅವನಿಗೆ ಪಾಮ ಎಂಬ ಒಂದು ರೋಗವೂ ಕೂಡ ಬಂದಿತ್ತು. ಅದೊಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ, ಸ್ಕಿನ್ ಡಿಸೀಸ್. ಅದು ಇದ್ದದ್ರಿಂದ ಅವನ ಹತ್ರನೂ ಕೂಡ ಯಾರೂ ಬರ್ತಾ ಇರಲಿಲ್ಲ. ನೋಡಲಿಕ್ಕೂ ಕೂಡ ತುಂಬ ಅಸಹ್ಯನಾಗಿದ್ದ. ಅವನಿಗೆ ಈ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತಾಯಿತು.
ಗಂಗಾಚ ಜನ್ನುತನಯ ಗಯಾ ಸಾ ಪಾಪನಾಶಿನಿ ಭೂಮಿಂ ನಿರ್ಭಿದ್ಯ ತಿಸ್ರೋಪಿ ಪಾತಾಲಾತ್ ಸಹಸೋತ್ಥಿತಾ. ಆತನಿಗೆ ಈ ಎಲ್ಲ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಬೇಕು ಅಂತಾದದ್ದಕ್ಕೆ ಏನು ಮಾಡಿದ? ತನಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಬಹಳ ದೂರದಲ್ಲಿದೆ. ತಾನಿರುವಂಥದ್ದು ಗಂಧಮಾದನ ಪರ್ವತದಲ್ಲಿ, ಆ ತೀರ್ಥಗಳಿರುವಂಥದ್ದು ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತಕ್ಕೆ ಮತ್ತು ಉತ್ತರ ಭಾರತಕ್ಕೆ ಎಷ್ಟೊಂದು ದೊಡ್ಡದಾದಂತಹ ಅಂತರ ಇದೆ. ಆದ್ದರಿಂದ ಆತ ಏನು ಮಾಡಿದ? ತ್ರಿರಾಚಮ್ಯಸ ಸಯುಗ್ವಾನ್ ದಧ್ಯೌ ಕ್ಷಣಮತಂದ್ರಿತಃ ತಸ್ಯ ಮಂತ್ರ ಪ್ರಭಾವೇಣ ಯಮುನಾ ಸಾ ಮಹಾನದಿ. ಅವನು ತಪಸ್ಸು ಮಾಡಿದ್ದಾನೆ, ಮಂತ್ರವನ್ನು ಜಪ ಮಾಡಿದ್ದಾನೆ. ಆ ಮೂರೂ ತೀರ್ಥಗಳ ದೇವತೆಗಳದ್ದು ಯಮುನಾ ಮತ್ತು ಗಂಗೆ, ಆಮೇಲೆ ಗಯಾ ಎಂಬುದು ಕ್ಷೇತ್ರದಲ್ಲೂ ಕೂಡ ತೀರ್ಥ ಇದೆ. ಈ ಮೂರೂ ತೀರ್ಥಗಳ ಅಭಿಮಾನಿ ದೇವತೆಗಳ ಜಪವನ್ನು ಮಾಡಿದ್ದಾನೆ. ಜಪ ಮಾಡಿದ್ದಕ್ಕೆ ಫಲವಾಗಿ ಅಲ್ಲಿ ಆ ಮೂರೂ ಕೂಡ ತೀರ್ಥಗಳು ಬಂದಿವೆ. ಭೂಮಿಂ ನಿರ್ಭಿದ್ಯ ತಿಸ್ರೋಪಿ ಪಾತಾಲಾತ್ ಸಹಸೋತ್ಥಿತಾ. ಭೂಮಿಯನ್ನು ಭೇದಿಸಿ ಆ ಮೂರು ತೀರ್ಥಗಳು ಕೂಡ ಅವನಿದ್ದಲ್ಲಿಗೆ ಬಂದಿವೆ. ಬಂದದ್ದು ಸಾಮಾನ್ಯವಾಗಿ ನಾವು ತಲಕಾವೇರಿಯಲ್ಲಿ ಗಂಗೋತ್ಪತ್ತಿ ಅಂತ ಹೇಳಿದಾಗ ಆ ಸಮಯದಲ್ಲಿ ನೀರು ಬರುವುದನ್ನು ಕಾಣುತ್ತೇವೆ. ಮಧ್ವ ಸರೋವರಕ್ಕೂ ಹಿಂದೆ ಗಂಗೆಯ ಪ್ರವೇಶ ಆಗಿದ್ದನ್ನು ಹಿಂದೆ ಕಾಣ್ತಾ ಇದ್ದವರು, ನೀರು ಎಲ್ಲ ಬೆಳ್ಳಗ ಆಗ್ತಾ ಇದ್ದದ್ದನ್ನು ನೋಡಿ ಹೇಳಿದವರಿದ್ದಾರೆ. ಹೀಗೆ ಅಲ್ಲಿ ಆ ಮೂರೂ ತೀರ್ಥಗಳು ಬಂತು. ಕೇವಲ ಮೂರು ತೀರ್ಥಗಳೆಂದರೆ ಬರೇ ನೀರು ಬಂದದ್ದಲ್ಲ. ಮಾನುಷಂ ರೂಪಮಾಸ್ಥಾಯ ಸಯುಗ್ವಾನಂ ಉಪೇತ್ಯ ಚ ಊಚುಹು ಪರಮ ಸಂಹೃಷ್ಟಾ ಹರ್ಷಯಂತ್ಯಶ್ಚ ತಮ್ಮುನಿಂ. ಸ್ವಯಂ ತಾವು ದೇವತೆಗಳ ರೂಪವನ್ನೇ, ಮಾನುಷ ರೂಪವನ್ನು, ಮನುಷ್ಯರು ಹೇಗೆ ಕೈಕಾಲುಗಳನ್ನು ಹೊಂದಿರ್ತಾರೋ ಅದೇ ರೀತಿಯಾಗಿ ಸದೇಹವಾಗಿ ಆ ತೀರ್ಥದ ಅಭಿಮಾನಿ ದೇವತೆಗಳು ಬಂದು ಅವನನ್ನು ಕೇಳಿದ್ದಾರೆ, ಏನು ಮಾಡಬೇಕು? ಕಿಂ ಕರ್ತವ್ಯಂ ತವಾಸ್ಮಾಭಿಹಿ, ನಮ್ಮನ್ನು ಯಾಕೆ ಕರೆದದ್ದು ಅಂತ.